ಕಾಂಗ್ರೆಸ್ನಲ್ಲಿ ಹೊತ್ಕೊಂಡಿರುವಂತ ಕುರ್ಚಿ ಬದಲಾವಣೆ ಕಿಚ್ಚು ಆಗಾಗ ಸ್ಫೋಟ ಆಗ್ತಾನೆ ಇರುತ್ತೆ. ಮೊನ್ನೆ ಸಿದ್ದರಾಮಯ್ಯನವರು ಅರಸು ದಾಖಲೆ ಮುರಿದಾಗ ಕುರ್ಚಿ ಚರ್ಚೆ ಮತ್ತೆ ಮುನ್ನೆಲೆಗೆ ಬಂತು. ಇದೀಗ ಸಂಕ್ರಾಂತಿ ಹತ್ತಿರವಾಗ್ತಾ ಇದ್ದ ಹಾಗೆ ಮತ್ತೆ ಚರ್ಚೆಗಳು ಗರಿಗೆದರ್ತಾ ಇದೆ. ಬಟ್ ಇಂಥ ಸಂದರ್ಭದಲ್ಲೇ ಒಕ್ಕಲಿಗ ಸಮುದಾಯದ ಮುಂದೆ ಡಿ.ಕೆ. ಶಿವಕುಮಾರ್ ಆಡಿರುವಂತ ಆತ್ಮವಿಶ್ವಾಸದ ಮಾತುಗಳು, ಪಕ್ಷಕ್ಕೆ ನಾನು ಏನೇನೋ ಸೇವೆ ಸಲ್ಲಿಸಿದ್ದೀನಿ, ಪಕ್ಷ ನನ್ನನ್ನು ಹೇಗೆ ನೋಡಬೇಕು ಅನ್ನುವಂಥ ರೀತಿಯಾಗಿ ಅವರು ಆಡಿರುವಂಥ ಕೆಲ ಮಾತುಗಳಿದೆಯಲ್ಲ, ಅದು ಸಹಜವಾಗಿ ಈ ಕುರ್ಚಿ ಕಾಳಗದ ಕಿಚ್ಚನ್ನ ಹೆಚ್ಚಿಸ್ತಾ ಇದೆ. ಸಂಕ್ರಾಂತಿ ನಂತರ ಕಾಂಗ್ರೆಸ್ ಕೋಟೆಯಲ್ಲಿ ಕುರ್ಚಿ ಕಂಪನವಾಗುತ್ತಾ? ಸಿಎಂಗೆ ಪೂರ್ಣಾವಧಿ ವಿಶ್ವಾಸ, ಡಿಕೆಗೆ ಶ್ರಮದ ಮೇಲೆ ಆತ್ಮವಿಶ್ವಾಸ. ವಿಶ್ವಾಸ ಇದೆ, ವಿಶ್ವಾಸ ಇಲ್ಲದೆ ಚೀಫ್ ಮಿನಿಸ್ಟರ್ ಮುಂದಕ್ಕೆ ಏನ್ ಮಾಡ್ತಾರೆ ನಮ್ಮ ಪಾರ್ಟಿಯವರು, ನನಗೆ ಆತ್ಮವಿಶ್ವಾಸ ಇದೆ. ಕುರ್ಚಿ ಕಾಳಗ ಇಲ್ಲ ಎಂದ ಸಿದ್ದು ಹೈಕಮಾಂಡ್ನತ್ತ ಚೆಂಡೆಸದ ಕೈಪಡೆ. ಕಾಳಗನೇ ಇಲ್ಲ, ಎಲ್ಲಿದೆ ರೀ ಕಾಳಗ? ಇದರ ತೀರ್ಮಾನ ಹೈಕಮಾಂಡ್ ಮಾಡ್ತಾರೆ. ನಮ್ಮಲ್ಲಿ ಕ್ರಾಂತಿನೂ ಇಲ್ಲ, ಭ್ರಾಂತಿನೂ ಇಲ್ಲ. ಸಿದ್ದುಗೆ ಹೈಕಮಾಂಡ್ ಮೇಲೆ ವಿಶ್ವಾಸ, ಡಿಕೆಗೆ ಶ್ರಮದ ಮೇಲೆ ಆತ್ಮವಿಶ್ವಾಸ. ಸೆಪ್ಟೆಂಬರ್ ಆಯ್ತು, ಅಕ್ಟೋಬರ್ ಮುಗೀತು. ಡಿಕೆ ಬಣದ ನಾಯಕರು ಪ್ರಮಾಣ ವಚನಕ್ಕೆ ಡೇಟ್ ಫಿಕ್ಸ್ ಮಾಡಿದ್ದು ಆಯ್ತು. ನವೆಂಬರ್ ಕ್ರಾಂತಿಗೆ ಅಂತ ಹೇಳಿದ್ದು ಬಿಟ್ರೆ ಯಾವ ಕ್ರಾಂತಿಯೂ ಆಗ್ಲಿಲ್ಲ. ಆದ್ರೆ ಬೂದಿ ಮುಚ್ಚಿದ ಕೆಂಡದಂತೆಯೇ ಇರೋ ಕುರ್ಚಿ ಕಿಚ್ಚು ಕಾಂಗ್ರೆಸ್ ಮನೆಯ ಹಿತ್ತಲಿನಲ್ಲೇ ಇದೆ. ಮೊನ್ನೆ ಅರಸು ದಾಖಲೆ ಮುರಿದ ಸಿಎಂ ಪೂರ್ಣಾವಧಿ ಸಿಎಂ ಎಂಬ ವಿಶ್ವಾಸದ ದಾಳ ಉರುಳಿಸಿದ್ರು. ಇದರ ಬೆನ್ನಲ್ಲೇ ಡಿಕೆ ಶ್ರಮದ ಅಸ್ತ್ರ ಹೂಡಿ ಆತ್ಮವಿಶ್ವಾಸದ ಮಾತುಗಳನ್ನ ಆಡಿದ್ದಾರೆ. ಈ ಮಾತು ಸಂಕ್ರಾಂತಿ ಕ್ರಾಂತಿಯಾಗುತ್ತಾ ಎಂಬ ಚರ್ಚೆಗೆ ಮುನ್ನುಡಿ ಬರೆದಂತಿದೆ. ಎಲ್ಲಿ ಶ್ರಮ ಇದೆಯೋ ಅಲ್ಲಿ ಫಲ ಇದೆ. ನನ್ನ ಬಂಡೆ ಇರ್ತಾರೆ, ಬಂಡೆ ಸುಮ್ನೆ ಬಂದ್ಬಿಟ್ಟದ, ಕಲ್ಲು ಏಟು ಹೊಡಿತಾ ಇರ್ಬೇಕಲ್ಲ. ಮುಂದಕ್ಕೆ ಏನ್ ಮಾಡ್ತಾರೆ ನಮ್ಮ ಪಾರ್ಟಿಯವರು, ನನಗೆ ಆತ್ಮವಿಶ್ವಾಸ ಇದೆ. ಹೌದು, ಆವತ್ತು ಜನವರಿ 6. ದೇವರಾಜು ಅರಸು ದಾಖಲೆ ಮುರಿದ ಸಿದ್ದರಾಮಯ್ಯ ರಾಜ್ಯದ ದೀರ್ಘಾವಧಿ ಸಿಎಂ ಆಗಿ ಮುಂದುವರಿಯುತ್ತಿರುವ ಬಗ್ಗೆ ಮಾತನಾಡಿದ್ರು. ಪೂರ್ಣಾವಧಿ ಸಿಎಂ ಆಗಿ ಮುಂದುವರಿಯುವ ವಿಶ್ವಾಸ ವ್ಯಕ್ತಪಡಿಸಿದ್ರು. ಇವತ್ತು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಡೆದ ಉದ್ಯಮಿ ಒಕ್ಕಲಿಗ ಎಕ್ಸ್ಪೋ ಕಾರ್ಯಕ್ರಮದಲ್ಲಿ ಮಾತನಾಡಿದ ಡಿಸಿಎಂ ಡಿ.ಕೆ. ಶಿವಕುಮಾರ್, ನಾನು ಶ್ರಮ ಪಟ್ಟಿದ್ದೀನಿ, ಇಲ್ಲಿವರೆಗೆ ಬಂದಿದ್ದೀನಿ, ಮುಂದಕ್ಕೆ ಪಕ್ಷದವರು ಏನ್ ಮಾಡ್ತಾರೆ ಅನ್ನೋ ಆತ್ಮವಿಶ್ವಾಸ ಇದೆ ಅಂತ ಬಾಂಬ್ ಸಿಡಿಸಿದ್ದಾರೆ. ಪೂರ್ಣಾವಧಿಯ ಸಿಎಂ ವಿಶ್ವಾಸ ಇದೆ, ವಿಶ್ವಾಸ ಇಲ್ಲದೆ ಚೀಫ್ ಮಿನಿಸ್ಟರ್ ಈ ಸಂದರ್ಭ ಆಲ್ ಡಿಪೆಂಡ್ ಅಪಾನ್ ಹೈಕಮಾಂಡ್ಸ್ ಡಿಸಿಷನ್. ನಾವು ಏನೋ ಶ್ರಮ ಪಟ್ಟದಕ್ಕೆ ಇಲ್ಲಿ ಗಂಟ ಬಂದು 8 ಸತಿ ಬಂದು ಆ ಬೆಂಗಳೂರಲ್ಲಿ ಇವ್ರ ಮುಂದೆ ಎಲ್ಲ ರಾಜಕಾರಣ ಮಾಡ್ಕೊಂಡು ಇವ್ರಿಗೆಲ್ಲ ಹೊಡೆದು ಏಟು ತಿಂದು ಮಾಡಿ ತಂದು ಇಲ್ಲಿ ಗಂಟ ಬಂದು ಕೂತಿದ್ದೀನಿ. ಮುಂದಕ್ಕೆ ಏನ್ ಮಾಡ್ತಾರೆ ನಮ್ಮ ಪಾರ್ಟಿಯವರು, ನನಗೆ ಆತ್ಮವಿಶ್ವಾಸ ಇದೆ. ಮುಂದಕ್ಕೆ ಏನ್ ಮಾಡ್ತಾರೆ ನಮ್ಮ ಪಾರ್ಟಿಯವರು, ನನಗೆ ಆತ್ಮವಿಶ್ವಾಸ ಇದೆ. ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಹೀಗೆ ಆತ್ಮವಿಶ್ವಾಸದ ಬಾಣ ಬಿಟ್ಟ ಡಿಕೆ, ದೇವರು ಅವಕಾಶ ಕೊಡ್ತಾನೆ, ಕೊಟ್ಟಾಗ ಉಪಯೋಗಿಸ್ಕೊಳ್ಬೇಕು ಅಂದಿದ್ದಾರೆ. ಅಷ್ಟೇ ಅಲ್ಲ, ನನ್ನ ಬಂಡೆ ಅಂತ ಸುಮ್ಮನೆ ಹೇಳಲ್ಲ ಅಂತ ಮಾರ್ಮಿಕವಾಗಿ ಮಾತನಾಡಿದ್ದಾರೆ. ಎಲ್ಲಿ ಶ್ರಮ ಇದೆಯೋ ಅಲ್ಲಿ ಫಲ ಇದೆ. ನಾನೊಂದು ಮಾತು ನಿಮ್ಗೆ ಹೇಳ್ತಾ ಇರ್ತೀನಿ, ಆಗಾಗ ದೇವ್ರು ವರನೂ ಕೊಡುದಿಲ್ಲ, ಶಾಪನೂ ಕೊಡುದಿಲ್ಲ, ಅವಕಾಶ ಮಾತ್ರ ಕೊಡ್ತಾನೆ. ಕೊಟ್ಟಂತ ಅವಕಾಶದಲ್ಲಿ ತಾವು ಸರಿಯಾದ ರೀತಿ ಶ್ರಮ ಪಟ್ಟು ಕೆಲಸ ಮಾಡಬೇಕು ಅಂತ ಹೇಳಿ ನನ್ನ ಬಂಡೆ ಇರ್ತಾರೆ. ನಾನು ಅದಕ್ಕೆ ಹೇಳ್ತೀನಿ, ನೋಡ, ಬಂಡೆ ಏನು, ಬಂಡೆ ಸುಮ್ನೆ ಬಂದ್ಬಿಟ್ಟದ. ಬಂಡೆ ಪ್ರಕೃತಿ, ಕಡದರೆ ಆಕೃತಿ, ಪೂಜಿಸಿದ್ರೆ ಸಂಸ್ಕೃತಿ. ಹೆಂಗೆ ಬಂಡೆ ಸುಮ್ಮನೆ ಈಗ ಅಲ್ಲೇನೋ ಮಾಡ್ತಾ ಇದ್ರಪ್ಪ, ಕಲ್ಲು ಏಟು ಹೊಡಿತಾ ಇರ್ಬೇಕಲ್ಲ. ಹೀಗೆ ಡಿಕೆ ಬಿಡ್ತಿರೋ ಬಾಣಗಳು ಬಿಜೆಪಿಗೆ ಅಸ್ತ್ರವಾಗಿದೆ. ಕಾಂಗ್ರೆಸ್ ಕುರ್ಚಿ ಕಾಳಗ 2ನೇ ಆವೃತ್ತಿ ಅಂತ ಟ್ವೀಟ್ ಮಾಡಿರೋ ಬಿಜೆಪಿ ಸಂಕ್ರಾಂತಿಯ ನಂತರ ನಿರೀಕ್ಷಿಸಿ ಅಂತ ಡಿಕೆ ಹೇಳಿಕೆಯೊಂದನ್ನ ಪೋಸ್ಟ್ ಮಾಡಿದೆ. ಇದಕ್ಕೆ ಸಿಎಂ ಕೌಂಟರ್ ಕೊಟ್ಟಿದ್ದು, ಎಲ್ಲಿದೆ ಕುರ್ಚಿ ಕಾಳಗ ಅಂತ ಗರಂ ಆಗಿದ್ದಾರೆ. ಕಾಳಗನೇ ಇಲ್ಲ, ನೀವೇ ಕಾಳಗ ಎಲ್ಲ ಕ್ರಿಯೇಟ್ ಮಾಡೋರು. ಎಲ್ಲಿದೆ ಕಾಳಗ? ಎಲ್ಲಿದೆ ರೀ ಕಾಳಗ? ನಿನಗೆ ಕೇಳ್ತಾ ಇದ್ದೀನಿ, ಎಲ್ಲಿದೆ ಕಾಳಗ? ನಿಮ್ಮಿಂದನೇ ಕೇಳಕತ್ತಿ. ನಮ್ಮಲ್ಲಿ ಕ್ರಾಂತಿನೂ ಇಲ್ಲ, ಭ್ರಾಂತಿನೂ ಇಲ್ಲ. ಸುಳ್ಳು ಸುಖ ಸುಮ್ಮನೆ ಮಾಹಿತಿ ನಾನೇನು ಹೇಳಿ. ನಾಯಕರು ಇದ್ದಾರೆ, ಅವರೆಲ್ಲ ತೀರ್ಮಾನ ತಗೋತಾರೆ. ಹೈಕಮಾಂಡ್ ಇದೆ, CLP ಇದೆ,
ಇನ್ನು ಸಿದ್ದರಾಮಯ್ಯರನ್ನ ಲೀಸ್ ಬೇಸ್ಡ್ ಸಿಎಂ ಎಂದ ಎಚ್ಡಿಕೆಗೆ ಚೆಲುವರಾಯಸ್ವಾಮಿ ತಿರುಗೇಟು ಕೊಟ್ಟಿದ್ದಾರೆ. ಲೀಸ್ ಬೇಸ್ ನಲ್ಲಿ ಇದ್ದಾರೆ. ಲೀಸ್ ಬೇಸ್ಡ್ ಮುಖ್ಯಮಂತ್ರಿ ಅವರು ನನ್ನ ಅಭಿಪ್ರಾಯದಲ್ಲಿ ಅದು ಬೇರೆ ಒಂದು ಭಾಗ ಇರಲಿ. ಸಿದ್ದರಾಮಯ್ಯನವ್ರ ಬಗ್ಗೆ ಲಘುವಾಗಿ ಮಾತಾಡೋ ಅವಶ್ಯಕತೆ ಇಲ್ಲ. ಸಿದ್ದರಾಮಯ್ಯನವರು ಇವತ್ತು ಪೊಲಿಟಿಕಲಿ ಸಕ್ಸಸ್ಫುಲ್ ಲೀಡರ್ ಆಗಿದ್ದಾರೆ. ಇವ್ರು ಇಷ್ಟೆಲ್ಲ ಆಗೋರಲ್ಲ, ಇವ್ರನ್ನ ಸಕ್ಸಸ್ಫುಲ್ ಲೀಡರ್ ಅಂತೀರಾ? ಅನ್ನೋಕ್ಕಾಗಲ್ಲ. ಅವರೇ ಒಪ್ಕೊಳಕ್ಕೆ ಹಿಡಿದಾರೆ ನಾನು ಆಕಸ್ಮಿಕ ಮುಖ್ಯಮಂತ್ರಿ ಅಂತ. ನಾನು ಯಾರು ಜನ ಆಯ್ಕೆ ಮಾಡಿಲ್ಲ ಅಂತ ಹತ್ಸಲಿ ಹೇಳೋರು ಸಾಂದರ್ಭಿಕ ಅವರೇ ಹೇಳ್ತಾರೆ. ಹೀಗೆ ವಿಪಕ್ಷಕ್ಕೆ ಕೌಂಟರ್ ಕೊಡುತ್ತಲೇ ನಮ್ಮಲ್ಲಿ ಗೊಂದಲವಿಲ್ಲ, ಏನೇ ಇದ್ರೂ ಹೈಕಮಾಂಡ್ ನೋಡ್ಕೊಳ್ಳುತ್ತೆ ಅಂತ ಕೈ ನಾಯಕರು ದೆಹಲಿಯತ್ತ ಬೊಟ್ಟು ಮಾಡ್ತಿದ್ದಾರೆ. ನೀವು ಮಾಧ್ಯಮಕ್ಕೆ ಹೋಗಿ ಇದರ ಬಗ್ಗೆ ಹೇಳೋದು ಬಿಡಿ, ನಮಗೆ ಬಿಡಿ, ನಾವು ತೀರ್ಮಾನ ಮಾಡ್ತೀವಿ ಅನ್ನೋ ಮಾತು ಅವ್ರು ಹೇಳಿದ್ದಾರೆ. ನಾನು ನಿಮಗೆ ಇಷ್ಟೇ ಹೇಳ್ತೀನಿ, ಇದರ ತೀರ್ಮಾನ ಹೈಕಮಾಂಡ್ ಮಾಡ್ತಾರೆ. ನಾವು ಹೈಕಮಾಂಡ್ ಏನು ಹೇಳ್ತಾರೆ ಅದಕ್ಕೆ ನಾವು ಬದ್ಧವಾಗಿದ್ದೀವಿ. 100ಕ್ಕೆ 100 ಅನ್ಯೋನ್ಯವಾಗಿ ಎಲ್ಲ ಬಗೆಹರಿಸ್ತಕ್ಕಂಥ ಶಕ್ತಿ ನಮ್ಮ ಹೈಕಮಾಂಡ್ಗಿದೆ, ಮಾಡ್ತಾರೆ. ಸೊ ಅದು ರಿಷಪಲ್ಲಿ ಲಿಮಿಟ್ ಆಗುತ್ತೋ, ಲೀಡರ್ಶಿಪ್ ಚರ್ಚೆ ಆಗುತ್ತೋ, ಅದು ಅವ್ರ ಹಂತದಲ್ಲೇ ಬಿಟ್ಟಿದ್ದೇವಿನ ನಾವು ಮಾತನಾಡೋದ್ರಲ್ಲ ಅದು ಅರ್ಥನೂ ಇಲ್ಲ. ಯಾರನ್ನು ಯಾರನ್ನು ಈ ಪ್ರಶ್ನೆನೇ ಕೇಳಕ್ ಹೋಗ್ಬೇಡಿ. ನಮ್ಮನ್ನ ಈ ಪ್ರಶ್ನೆ ಕೇಳದೆ ಬದಲಾವಣೆ ಆಗೋವರೆಗೂ ನಾವು ಸುಮ್ಮನೆ ಇರ್ಬೇಕಾ? ಅಲ್ಲ, ಬದಲಾವಣೆ ಆಗೋದು ಬಿಡೋದು ಅದ್ರ ಬಗ್ಗೆ ನಾನು ಎಲ್ಲೂ ಯಾವತ್ತೂ ಮಾತಾಡಿಲ್ಲ, ಇವತ್ತು ಮಾತಾಡಲ್ಲ, ಮುಂದಕ್ಕೂ ಮಾತಾಡಲ್ಲ. ಅದೆಲ್ಲ ಕೂಡ ನಮ್ಮ ಹೈಕಮಾಂಡು, ನಮ್ಮ CM, ನಮ್ಮ ಪಕ್ಷದ ಅಧ್ಯಕ್ಷರು ಅವ್ರಿಗೆ ಬಿಟ್ಟಿದ್ದು. ಕುರ್ಚಿ ಕಾಳಗದ ಮಧ್ಯೆ ಸಿಎಂ ಸಿದ್ದರಾಮಯ್ಯ ಬಜೆಟ್ ಸಿದ್ಧತೆ ಮಾಡಿಕೊಳ್ತಿದ್ದಾರೆ. ಮಾರ್ಚ್ 6ರಂದು ಸಿಎಂ ಸಿದ್ದರಾಮಯ್ಯ ಬಜೆಟ್ ಮಂಡಿಸುವ ಸಾಧ್ಯತೆ ಇದೆ. ಮತ್ತೊಂದು ಕಡೆ ಸಿಎಂ ಪರವಾಗಿ ಹುಬ್ಬಳ್ಳಿಯಲ್ಲಿ ಅಹಿಂದ ನಾಯಕರು ಒಗ್ಗಟ್ಟು ಪ್ರದರ್ಶಿಸಿದ್ದಾರೆ. ಜನವರಿ 21ಕ್ಕೆ ಅಹಿಂದ ಸಮಾವೇಶ ಮಾಡ್ತೀವಿ ಅಂತ ತೊಡೆ ತಟ್ಟಿದ್ದಾರೆ. ಮಳೆ ನಿಂತರೂ ಹನಿ ನಿಂತಿಲ್ಲ ಎಂಬಂತೆ ಕುರ್ಚಿ ಬದಲಾವಣೆ ಚರ್ಚೆಗೆ ಆಗಾಗ ಜೀವವಂತೂ ಬರ್ತಿದೆ. ಮಂಗಳೂರಿನಿಂದ ಪೃಥ್ವಿರಾಜ್ ಜೊತೆ ಪ್ರಸನ್ನ ಮತ್ತು ಈರಣ್ಣ, TV9 ಬೆಂಗಳೂರು.